ಹಾಯ್ ಸ್ನೇಹಿತರೆ, ಸುಕೇತ HS ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ಪೂಜೆ ಬರ್ತಾ ಇದೆ. ನಾವು ಏನಾದರೂ ಸ್ವೀಟ್ ಮಾಡಿ ನೈವೇದ್ಯ ಮಾಡಲೇಬೇಕು. ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಾನು ಈ ದಿನ ಸುಲಭವಾಗಿ ಮಾಡುವಂತಹ ಲಡ್ಡುವನ್ನು ತೋರಿಸ್ತೀನಿ. ಫಟಾಫಟ್ ಅಂತ ಹೇಳಿ ಲಡ್ಡು ಮಾಡಿ ನೈವೇದ್ಯ ಮಾಡಿ ಆರಾಮಾಗಿ ಪೂಜೆಯನ್ನು ಸಲ್ಲಿಸಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ, ಹಾಗೆ ಎಷ್ಟು ಸ್ವೀಟಿಯಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಬೇಕ್ರಿ ಮಾದರಿಯ ಲಡ್ಡುವನ್ನು ಅರ್ಧ ಗಂಟೆಯಲ್ಲಿ ಮನೆಯಲ್ಲೇ ತಯಾರಿಸ್ಬೋದು. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿ, ನೀವು ಯಾವ ಲೋಟ ತಗೊಂಡಿರ್ತೀರ ಅದೇ ಲೋಟದಲ್ಲಿ 1.5 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೊಬೇಕು. 1 ಲೋಟ ನೀರಿಗೆ 1.5 ಲೋಟ ಸಕ್ಕರೆ, ಇದೇ ಅಳತೆಯನ್ನು ಇಟ್ಕೊಳ್ಳಿ. ನಂತರ ಅದನ್ನು ನೀಟಾಗಿ ಕರಗಿಸ್ಬೇಕು. ನಾವೀಗ ಸಕ್ಕರೆಯ ಪಾಕವನ್ನು ಮಾಡ್ಕೊತಾ ಇದ್ದೀವಿ. ಸೊ ಈಗ ನಾವು ಒಂದು 10 ಏಲಕ್ಕಿಯನ್ನು ತಗೊಂಡು ಅದನ್ನು ಪುಡಿ ಮಾಡಿಕೊಂಡು ಅದರ ಪುಡಿಯನ್ನು ಹೀಗೆ ಆ ಪಾಕಕ್ಕೆ ಹಾಕೋಬೇಕು. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದರಿಂದಾಗಿ ಹೀಗೆ ಪಾಕ ಕುದಿಯುವಾಗಲೇ ಹಾಕ್ಕೊಂಡು ಅದನ್ನು ಸಹ ಅದ್ರ ಜೊತೆನೇ ಕುದಿಸ್ಕೋಬೇಕು. ಈಗ ನಾವು ಫುಡ್ ಕಲರನ್ನು ತಗೊಂಡು ಅದನ್ನು ಹಾಕೊಬೇಕು. ನೀವು ಕೇಸರಿ ಬಾತಿಗೆಲ್ಲ ಹಾಕ್ತಿರಲ್ಲ ಅದೇ ಕಲರು. ನಂತರ ಒಂದು ಅರ್ಧ ಲಿಂಬೆಹಣ್ಣನ್ನು ತಗೊಂಡು ಈ ರೀತಿಯಾಗಿ ಅದಕ್ಕೆ ಹಿಂಡ್ಕೊಬೇಕು. ಪೂರ್ತಿ ಒಂದು ಅರ್ಧ ಲಿಂಬೆಹಣ್ಣನ್ನು ನಾವು ಈ ಪಾಕಕ್ಕೆ ಹಿಂಡ್ಕೊಬೇಕು. ಅದು ಒಳ್ಳೆ ಫ್ಲೇವರಿಗೆ ಮತ್ತು ರುಚಿ ಕೊಡುತ್ತೆ. ಈಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು. ನೀವು ಯಾವ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀರಾ ಅದೇ ಲೋಟವನ್ನು ಅಳತೆಯಾಗಿ ತಗೊಂಡು ಅದೇ ಲೋಟದಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು. ಈಗ ಒಂದು ಸಣ್ಣ ಸ್ಪೂನಿನಲ್ಲಿ ಫುಡ್ ಕಲರ್ನ ಹಾಕೊತಾ ಇದ್ದೀನಿ. ಈಗ ನಾವು ಯಾವುದು ಪಾಕಕ್ಕೆ ಹಾಕಿದ್ವಲ್ಲ ಅದೇ ಫುಡ್ ಕಲರು. ನಂತರ ಅದೇ ಒಂದು ಸಣ್ಣ ಸ್ಪೂನಿನಲ್ಲಿ ಸೋಡಾವನ್ನು ಹಾಕೊತಾ ಇದ್ದೀನಿ. ನೀವು ಇಡ್ಲಿಗೆ ಎಲ್ಲ ಹಾಕ್ತಿರಲ್ಲ ಅದೇ ಸೋಡಾ, ಅಡುಗೆ ಸೋಡಾವನ್ನು ಒಂದು ಸಣ್ಣ ಸ್ಪೂನಿನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಆದ ನಂತರ ನಾವು 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅದು ರುಚಿಗೆ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಯಾವ ಲೋಟದಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ವಲ್ಲ ಅದೇ ಲೋಟದಲ್ಲಿ 1/4 ಕಪ್ಪು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಬೇಕು. ನೀವು ಬೋಂಡಕ್ಕೆಲ್ಲ ಹೇಗೆ ರೆಡಿ ಮಾಡ್ಕೊತೀರಾ ಹಾಗೆಯೇ ಅದೇ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ನೀವು ರೆಡಿ ಮಾಡ್ಕೊಬೇಕು. ನಾವು ಹಿಟ್ಟನ್ನು ಕಲಿಸ್ಕೊಂಡ ನಂತರ ನೋಡಿ ಯಾವ ರೀತಿ ಇಷ್ಟು ಆಗತ್ತಲ್ಲ, ಅದು ನಾನು ಹೇಳ್ದಂಗೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಾಗ ನೀಟಾಗಿ ಇಷ್ಟು ನೋಡಿ ಈ ರೀತಿಯಾಗಿ ಬರುತ್ತೆ. ನೀವು ಬಜ್ಜಿ ಎಲ್ಲ ಮಾಡುವಾಗ ಯಾವ ರೀತಿ ಹಿಟ್ಟು ಕಲಿಸ್ಕೊತೀರಾ ಅದೇ ಮಾದರಿಗೆ ಬರಬೇಕು. ನಂತರ ಒಂದು ಬಾಣಲಿಯನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ನಾವು ಈಗೇನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕರಿಯೋಕ್ಕೆ ಹಾಕುವಷ್ಟು ಎಣ್ಣೆಯನ್ನು ಹಾಕ್ಕೊಬೇಕು. ಎಣ್ಣೆ ಕಾದ ನಂತರ ನಾವು ಹೀಗೆ ಒಂದು ಬೋಂಡ ಎಲ್ಲ ತೆಗಿತೀವಲ್ಲ ಆ ಸೌಟಿಗೆ ಈಗ ಹಿಟ್ಟು ಹಾಕ್ಕೊಂಡು ಈ ರೀತಿ ಮಾಡಿದಾಗ ನಮಗೆ ಬೇಕಾದ ಮಾದರಿಗೆ ಬೂಂದಿ ಕಾಳು ರೆಡಿ ಆಗುತ್ತೆ. ನಿಮಗೆ ಬೂಂದಿ ಕಾಳು ಈ ರೀತಿ ಮಾಡೋದಕ್ಕೆ ನಮ್ಮ ಹತ್ರ ಸೌಟ್ ಇಲ್ಲ ಅಂತ ಹೇಳಿದ್ರೆ ಏನು ಪರವಾಗಿಲ್ಲ. ನೀವು ಸುಮ್ಮನೆ ಬೋಂಡ ಬಿಡೋ ಹಾಗೇ ಎಣ್ಣೆಗೆ ಹಿಟ್ಟನ್ನು ಹಾಕಿದ್ರೆ ಸಾಕಾಗತ್ತೆ. ನಂತರ ನಾವು ಅದನ್ನು ಸಣ್ಣ ಸಣ್ಣದಾಗಿ ಕೈಯಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡಿದಾಗ ನಮಗೆ ಸಣ್ಣ ಸಣ್ಣ ಬೂಂದಿ ಕಾಳು ಥರದ್ದೇ ರೆಡಿ ಆಗುತ್ತೆ. ನೀವೇನು ಈ ರೀತಿ ನಾನು ಮಾಡಿದೆ ಅನ್ನೋ ಕಾರಣಕ್ಕೆ ಆ ಸೌಟ್ ಇಲ್ಲ ನಾವು ಹೇಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾಗಿಲ್ಲ. ನೀವು ಬೋಂಡ ಬಿಟ್ಟ ಹಾಗೆ ಸುಮ್ಮನೆ ನಾವು ಹಿಟ್ಟನ್ನು ಎಣ್ಣೆಗೆ ಹಾಕಿ ಸೌಟ್ನಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನು ಹಾಕಿಬಿಟ್ಟು ನೀವು ಕರ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೋದು. ಈಗ ನೋಡಿ ನನಗೆ ಇಷ್ಟು ಬೂಂದಿ ಕಾಳು ರೆಡಿಯಾಗಿದೆ. ನೀವು ದೊಡ್ಡ ದೊಡ್ಡ ಉಂಡೆಯನ್ನು ಮಾಡೋದಾದರೆ ಇದೇ ಬೂಂದಿ ಕಾಳು ಸಾಕಾಗುತ್ತೆ. ಆದರೆ ನಾನು ಸಣ್ಣ ಉಂಡೆ ಮಾಡೋದ್ರಿಂದ ನಾನು ಈ ರೀತಿಯಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊತಿದ್ದೀನಿ. ನಾನು ಈಗಾಗಲೇ ನಿಮಗೆ ಹೇಳಿದ್ದೆ ನೀವು ಸಹ ಹೀಗೆ ಮಿಕ್ಸಿ ಮಾಡ್ಕೊಬೋದು ಅಂತ. ಇನ್ನೂ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ಸಹ ಚೆನ್ನಾಗೇ ಇರುತ್ತೆ. ನಂತರ ನಾವೇನು ಈಗ ಮಿಕ್ಸಿ ಮಾಡಿಕೊಂಡು ತಗೊಂಡ್ವಲ್ಲ ಅದನ್ನು ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೀವು ಸಹ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದಾಗ ನಿಮ್ಮ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ, ಏನು ಕೆಡೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಾವು ಮಾಡಿದಂತಹ ಪಾಕವನ್ನು ಅಬ್ಸರ್ವ್ ಮಾಡ್ಕೊತಾ ಇದೆ ಅದು. ಬಟ್ ಏನು ಒಂಚೂರು ಹೆಚ್ಚಾಗಿಲ್ಲ ಪಾಕ, ಮತ್ತು ನಾವು ಹಾಕಿರೋಂತಹ ಲಡ್ಡು ಸಹ ಸರಿಯಾಗಿ ಇದೆ. ನಮಗೆ ಪಾಕ ಹೆಚ್ಚಾದರೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಈಗ ನಮಗೆ ಸರಿಯಾಗಿ ಹದವಾಗಿ ಇದೆ. ಈಗ ನಾವು ಒಗ್ಗರಣೆ ಸ್ಟಿಕ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ನೀವು ಗೋಡಂಬಿ, ಬಾದಾಮಿ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಂಡು ಹುರ್ಕೊಂಡು ಈ ಲಡ್ಡು ಜೊತೆಗೆ ಸೇರಿಸ್ಕೊಂಡು ನೀವು ಲಡ್ಡುವನ್ನು ಕಟ್ಬೋದು. ಈಗ ನಾನು ನೋಡಿ ಇದರ ಒಣದ್ರಾಕ್ಷಿಯನ್ನು ಹಾಕ್ಕೊಂಡು
ಮಿಕ್ಸ್ ಮಾಡಿಕೊಂಡು ಲಡ್ಡುವನ್ನು ಕಟ್ಟೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ಈಗ ಹೇಳಿದ ಅಳತೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಒಂದು 25ರಿಂದ 30 ಲಡ್ಡುವನ್ನು ಮಾಡ್ಕೊಬೋದು. ಅಂದರೆ ಸಣ್ಣದಾಗಿ ಕಟ್ಟಿದ್ರೆ ಒಂದು 30 ಲಡ್ಡು ಆಗುತ್ತೆ, ಮೀಡಿಯಮ್ ಸೈಜಲ್ಲಿ ಕಟ್ಕೊಂಡ್ರೆ ಒಂದು 25 ಲಡ್ಡು ಅಂತೂ ಆಗುತ್ತೆ. ಸೊ ನೀವು ಆರಾಮಾಗಿ ಒಂದು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಲಡ್ಡುವನ್ನು ಮಾಡ್ಕೊಬೋದು. ನೋಡಿ, ನಾನೀಗ ಅದಿನ್ನೂ ಬೆಚ್ಚಗೆ ಇದೆ, ಆಗಲೇ ಲಡ್ಡು ಕೊಡ್ತಾ ಇದ್ದೀನಿ. ತುಪ್ಪ ಬಿಸಿ ಇದ್ದಾಗ ಪಾಕ ಇರೋದ್ರಿಂದ ಅದು ಮುಟ್ಟೋದಕ್ಕಾಗೋದಿಲ್ಲ. ಲಡ್ಡು ಈಗ ತುಂಬ ರುಚಿಯಾಗಿದೆ. ಆದರೂ ಸಹ ಇನ್ನೂ ನಿಮಗೆ ರುಚಿ ಹೆಚ್ಚಾಗಬೇಕು ಅಂದರೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಲಡ್ಡುವನ್ನು ಕಟ್ಕೋಬೋದು. ನೋಡಿ, ನಿಮ್ಮ ಮನೆಯ ಫಂಕ್ಷನಿಗೂ ಇದೇ ರೀತಿ ಲಡ್ಡುವನ್ನು ಮಾಡಿಕೊಂಡು ಎಂಜಾಯ್ ಮಾಡಿ. ಹೇಗೆ ಬಂತು ಲಡ್ಡು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋ ನೋಡೋಕ್ಕೋಸ್ಕರ ಒಂದು ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.